ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಬದುಕಿಗೊಂದು ಕಿವಿ ಮಾತುಗಳು. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರ ಜೊತೆ ಇರುವುದು ಎಷ್ಟೋ ಮೇಲು. ನಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಪ್ರೀತಿ ಗೌರವವನ್ನು ತೋರಿಸಬೇಕು. ಕತ್ತಲೆಯಲ್ಲಿ ಮಾತ್ರ ದೀಪದ ಮಹತ್ವ ಇರುತ್ತದೆ. ಬೆಳಕಿರುವಾಗ ಯಾರು ದೀಪಕ್ಕೆ ಬೆಲೆ ಕೊಡುವುದಿಲ್ಲ. ಜೀವನದಲ್ಲಿ ಏಕಾಂಗಿಯಾಗಿರುವುದನ್ನು ಮೊದಲು ಕಲಿಯಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿ ಕೊನೆ ತನಕ ಯಾರು ನಮ್ಮ ಜೊತೆಯಲ್ಲಿ ಮತ್ತು ಜೊತೆಯಾಗಿ ಯಾರೂ ಇರುವುದಿಲ್ಲ. ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ, ಆದರೆ ಸರಿಯಾದ ಸಮಯ ಬರುವವರೆಗೂ ನೀವು ಕಾಯಬೇಕು. ನಾನು ಮಾಡಬಹುದು ಎಂಬುದು ಪ್ರಶ್ನೆ, ನಾನು ಏನು ಮಾಡಬಹುದು ಎಂಬುದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತದೆ. ನಿಮ್ಮ ಜೀವನವನ್ನು ನೀವು ಎಷ್ಟು ಬದುಕುತ್ತೀರಿ ಎಂಬುದು ಜೀವನದಲ್ಲಿ ಮುಖ್ಯವಲ್ಲ, ಬದಲಿಗೆ ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿರುತ್ತೀರಿ ಎಂಬುದು ಮುಖ್ಯ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದು ಬಹಳ ಮುಖ್ಯ. ಜೀವನದಲ್ಲಿ ಸಂತೋಷವಾಗಿರಲು ನೀವು ಬಯಸಿದರೆ ನಿಮ್ಮನ್ನು ಮರೆತವರನ್ನು ಮೊದಲು ಮರೆತು ಬಿಡಿ. ಜೀವನದಲ್ಲಿ ಏನಾಗುತ್ತದೆ ಎಂದು ನೀವು ಏಕೆ ಹೆದರುತ್ತೀರಿ? ಏನೇ ಆಗಲಿ ಮುಂದೆ ಸಾಗುವುದೇ ಜೀವನದ ನಿಜವಾದ ಅನುಭವ. ಜೀವನದ ದೊಡ್ಡ ಸತ್ಯ ಏನೆಂದರೆ, ಮುಖ ಸುಳ್ಳು ಮಾಡಬಹುದು, ನಾಲಿಗೆ ಸುಳ್ಳು ಹೇಳಬಹುದು, ಆದರೆ ಕಣ್ಣುಗಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಯೋಗ್ಯತೆ ಎನ್ನುವುದು ಹಣದಿಂದ ಬರುವುದಿಲ್ಲ. ಯೋಗ್ಯತೆ ಎನ್ನುವುದು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರುತ್ತದೆ. ಸೋಲಿನ ಭಯದಿಂದ ಮುಂದೆ ಸಾಗದ ವ್ಯಕ್ತಿ ಎಂದಿಗೂ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಈ ವಿಧಿಯ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಮೊಂಡತನವೂ ಅಗತ್ಯ ಎಂದು ಜನರು ಹೇಳುತ್ತಾರೆ, ಏಕೆಂದರೆ ಉದ್ದೇಶಗಳು ಮನುಷ್ಯನಿಗಿಂತ ಹೆಚ್ಚು ವೆಚ್ಚವಾಗುತ್ತವೆ. ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ಜನರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಒಂದು ವೇಳೆ ನೀವು ತಪ್ಪು ಮಾಡಿದ್ದರೆ ತಪ್ಪನ್ನು ಒಪ್ಪಿಕೊಳ್ಳಿ. ನಿಮ್ಮ ತಪ್ಪನ್ನು ಸಮರ್ಥಿಸಲು ವಾದಗಳನ್ನು ಮಾಡಬೇಡಿ. ನಿಮ್ಮೊಂದಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಕ್ಷಣಗಳನ್ನು ಕಳೆಯಿರಿ, ಏಕೆಂದರೆ ಮನುಷ್ಯನಿಗೆ ಇನ್ನೊಂದು ಅವಕಾಶ ಸಿಗುತ್ತದೆ ಇಲ್ಲವೋ ಯಾರಿಗೆ ಗೊತ್ತು. ಜೀವನದಲ್ಲಿ ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಎಂದು ಹೇಳುವ ವ್ಯಕ್ತಿಯು ಹೊಸದನ್ನು ಮಾಡಲು ಎಂದಿಗೂ ಪ್ರಯತ್ನಿಸುವುದಿಲ್ಲ. ನಿಮ್ಮ ಸಂತೋಷದ ಕೀಲಿಯನ್ನು ಯಾರಿಗೂ ಕೊಡಬೇಡಿ. ಜನರು ಸಾಮಾನ್ಯವಾಗಿ ಇತರ ಜನರ ವಸ್ತುಗಳನ್ನು ಕಳೆದುಕೊಳ್ಳುತ್ತಾರೆ. ಸಮಯವು ಮನುಷ್ಯನನ್ನು ಎಂದಿಗೂ ಯಶಸ್ವಿಗೊಳಿಸುವುದಿಲ್ಲ. ಸಮಯದ ಸರಿಯಾದ ಬಳಕೆಯನ್ನು ಮಾಡುವ ವ್ಯಕ್ತಿ ಯಶಸ್ವಿಯಾಗುತ್ತಾನೆ. ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿ ಸಿಗಬೇಕೆಂದರೆ ಜನರ ಮಾತುಗಳಿಗೆ ಕಿವಿ ಕೊಡದೆ ನಿಮ್ಮ ಕೆಲಸದಲ್ಲಿ ನೀವು ಸಾಗಿ. ಈ ಜೀವನ ಎಷ್ಟು ವಿಚಿತ್ರ ಎಂದರೆ, ಇಲ್ಲಿ ಅಪರಿಚಿತರು ಸಹ ಕೆಲವೊಮ್ಮೆ ಸೂಕ್ತವಾಗಿ ಬರುತ್ತಾರೆ, ಪರಿಚಿತರು ಕೂಡ ಕೆಲವೊಮ್ಮೆ ಶತ್ರುವಾಗಿ ಬರುತ್ತಾರೆ. ಜಗತ್ತು ಅವಶ್ಯಕತೆಯ ನಿಯಮದ ಮೇಲೆ ಚಲಿಸುತ್ತದೆ. ನೀವು ಇದನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ಸುಲಭ ಜೀವನ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ವ್ಯಕ್ತಿಯು ತಮ್ಮ ಕಾರ್ಯಗಳಿಂದ ಹೆಸರನ್ನು ಪಡೆಯುತ್ತಾನೆ ಹೊರತು ಅವನ ಹುಟ್ಟಿನಿಂದಲ್ಲ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.